ಪವಾಡ ಸಾಮಾನ್ಯ ಮನುಷ್ಯರಿಗಂತೂ ಸಾಧ್ಯ ಇಲ್ಲ. ಇವರೊಳಗಡೆ ಏನು ವಿಶೇಷ ಶಕ್ತಿ ಇದ್ರೆ ಮಾತ್ರ ಹೀಗೆ ಯಾವ ಅಪಾಯನೂ ಇಲ್ಲದೆ ಭೂಮಿಗೆ ಬರೋದಕ್ಕೆ ಸಾಧ್ಯ. ಅಂದ್ರೆ ನಾನು ಅಂದ್ಕೊಂಡ ಹಾಗೆ ಅರ್ಜುನ್ ಅವರಲ್ಲಿ ನಾಗಮಣಿ ಇದೆಯಾ? ನಾಗಮಣಿ ದರ್ಪಣ ಪುಸ್ತಕನ ಓದಿದ್ರೆ ಇವರಲ್ಲಿ ನಾಗಮಣಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಇವಳ ಸ್ಥಿತಿ ನೋಡಿದ್ರೆ ನಾನು ಕರಳೆ ಕಿತ್ಬರೋಕೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅರ್ಜುನ್ ಅಂತ ಅಂಬಲಿಸ್ತಾ ಇದ್ದಾಳೆ. ದೇವ್ರೆ, ನಮ್ಮ ಅರ್ಜುನ್ ಎಲ್ಲೇ ಇದ್ರು ಆದಷ್ಟು ಬೇಗ ಮನೆಗೆ ಬರೋಕೆ ಮಾಡಪ್ಪ. ಅಯ್ಯೋ, 2 ಗಂಟೆ ಆಯ್ತು, ಇವಳಿನ್ನೂ ಊಟನೇ ಮಾಡಿಲ್ಲ. ಮನಸ್ಸು ತುಂಬ ದುಃಖನೇ ತುಂಬಿರ್ಬೇಕಾದ್ರೆ ಹೊಟ್ಟೆ ಹಸುವು ಇವಳಿಗೆಲ್ಲಿ ಗೊತ್ತಾಗುತ್ತೆ? ಬೇಡ, ಅಲ್ಲಿ ಊಟ ಕೊಡೋದು ಬೇಡ. ಹೇಮಾ, ಬಾ, ಊಟ ಮಾಡು. ಬೇಡ ಅತ್ತೆಮ್ಮ. ಇದೇನು ಹೇಮಾ, ನೀನು ಈ ರೀತಿ ತಿಂಡಿ ಊಟ ನಿದ್ದೆ ಬಿಟ್ಟು ಕೂತ್ಕೊಂಡ್ರೆ ಅರ್ಜುನ್ ಓಡ್ ಬಂದ್ಬಿಡ್ತಾನ? ನಿನ್ನೆಯಿಂದ ನೀನು ಊಟ ಮಾಡಿಲ್ಲ. ಹೀಗೆ ಮಾಡಿದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನೇ? ನನ್ನ ಮಗನ ನೆನಪಲ್ಲಿ ನನ್ನ ಸತ್ರು ಚಿಂತೆ ಇಲ್ಲ ಅತ್ತೆಮ್ಮ. ಬಿಡ್ತವನು ಶುಕ್ರವಾರ ಆಯಿತು, ಮುತ್ತೈದೆ ಬಾಯಲ್ಲಿಂದ ಮಾತೆಲ್ಲ ಬರಬಾರ್ದು ಕಣೆ. ಮತ್ತಿನ್ನೇನು ಮಾಡಲಿ ಅತ್ತೆಮ್ಮ? ಅರ್ಜುನ್ ಕಾಣಿಸ್ತಾ ಇಲ್ಲ ಅಂತ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ಯಾರೊಬ್ಬರು ತಲೆ ಕೆಡ್ಸ್ಕೊಳ್ದೆ ತಮ್ಮ ಪಾಡಿಗೆ ತಾವು ಇದ್ಬಿಟ್ಟಿದ್ದಾರೆ. ನಮ್ಮ ವಿಷ್ಣುಗೂ ರುದ್ರಗೂ ಅದೇನು ಮಂಗ್ ಪಡ್ತಿದ್ಯೋ, ಅದೇನು ಉಡಾಫೇನೋ ನನಗೆ ಗೊತ್ತಾಗ್ತಿಲ್ಲ. ಹಾಮ, ನೀನು ಊಟ ಮಾಡಬಾರೆ. ಬೇಡ ಅತ್ತೆಮ್ಮ, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನೀವು ನೋಡು, ನೀನು ನನ್ನ ಮಾತು ಬೆಲೆ ಕೊಡ್ತೀಯೋ ಇಲ್ವೋ? ಬಾ, ಊಟ ಬಡಿಸಿದ್ದೀನಿ, ಊಟ ಮಾಡು. ಬಾ ಅಮ್ಮ. ಅಮೃತವ್ರೆ, ಪಾಪ ಅಲ್ಲಿ ರಾಕೇಶ್ ಅವರು ಒಬ್ಬರೇ ಟೆಂಟ್ ಹಾಕೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ನಾನು ಹೋಗಿ ಸಹಾಯ ಮಾಡಲಾ? ನೀವೇನು ಹೋಗೋದು ಬೇಡ, ಅವ್ರೇನಾದರೂ ಮಾಡ್ಕೊಳ್ಳಿ, ನೀವಿಲ್ಲೇ ನಿಂತ್ಕೊಳ್ಳಿ. ರೀ, ಅವ್ರು ನಮ್ಮ ಅಜ್ಜಿ ದೂರದ ಸಂಬಂಧ, ಪ್ಲೀಸ್ ಅವ್ರಿಗೆ ಸಹಾಯ ಮಾಡ್ಬರ್ತೀನಿ. ಅವ್ರನ್ನ ನೋಡಿದ್ರೆ ನನ್ಗೆ ಯಾಕೋ ಒಳ್ಳೆಯವರು ಅಂತ ಅನ್ಸಲ್ಲ. ನೀವೇನು ಫೇಸ್ ರೀಡರಾ? ಅಲ್ಲ ರೀ, ಮುಖ ನೋಡಿದ ತಕ್ಷಣ ಮನಸ್ಸನ್ನು ಅಳೆಯೋದಕ್ಕಾಗಲ್ಲ, ಹಾಗೆ ಅರ್ಥನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವಿಲ್ಲೇ ರೀ, ನಾನು ಹೋಗಿ ಸಹಾಯ ಮಾಡ್ಬರ್ತೀನಿ. ಏನಾದರೂ ಸಹಾಯ ಬೇಕಾ? ನನ್ನ ಬಲವಂತಕ್ಕೇನು ಬೇಡ, ನಿಮ್ಗಿಷ್ಟ ಇದ್ರೆ ಮಾಡಿ, ಪರವಾಗಿಲ್ಲ. ಹೌದು ಅರ್ಜುನ್, ನೀವಿಬ್ರೇನು ಈ ಕಾಡಲ್ಲಿ? ಏನಿಲ್ಲ, ನನಗೂ ಅಮೃತ ಅವ್ರಿಗೂ ಸ್ವಲ್ಪ ಏಕಾಂತ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಲ್ಲ, ಹೋಟೆಲ್ಲು ರೆಸಾರ್ಟ್ ಎಲ್ಲ ಇತ್ತಲ್ಲ? ಇತ್ತು, ಆದರೆ ಅದೆಲ್ಲ ಕೃತಕ. ನಿಜವಾದ ಪರಿಸರ ಪ್ರಕೃತಿನ ಇಲ್ಲಿ ಸವಿಬಹುದು ಅಂತ ಇಲ್ಲಿಗೆ ಬಂದ್ವಿ. ಅಲ್ಲ, ನಾನು ಬಂದು ನಿಮ್ಮಿಬ್ಬರು ಪ್ರೈವಸಿನ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ನಾನು ಬೇರೆ ಕಡೆ ಹೋಗ್ತೀನಿ. ಹೋಗ್ತಾ ಇದ್ದಾನೆ. ಅಯ್ಯೋ, ನೀವಿಲ್ಲಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದು ಸರಿ, ನೀವೇನು
ಈ ಕಾಡಲ್ಲಿ? ಕುತೂಹಲಕ್ಕೆ. ಕುತೂಹಲನ ಅಂದರೆ? ಅಂದರೆ ಈ ಇಚ್ಛಾಧಾರಿ ನಾಗಗಳು ಮತ್ತು ನಾಗಮಣಿ ಬಗ್ಗೆ ರಿಸರ್ಚ್ ಮಾಡೋದು. ಅಲ್ಲ ರಾಕೇಶ್ ಅವರೇ, ಈಗಿನ ಕಾಲದಲ್ಲೂ ಈ ನಾಗಮಣಿ, ಇಚ್ಛಾಧಾರಿ ನಾಗಿಣಿ ಇದೆಲ್ಲ ನಂಬ್ತೀರಾ? ಕಣ್ಣಿಗೆ ಕಾಣುವುದು ಸತ್ಯ, ಹಾಗೆ ಕಣ್ಣಿಗೆ ಕಾಣದೇ ಇರೋದೆಲ್ಲ ಮಿಥ್ಯ ಅಲ್ಲ. ಅರ್ಜುನ್, ನಾಗಮಣಿ ಇರೋದು ಸತ್ಯ, ಹಾಗೆ ಇಚ್ಛಾಧಾರಿ ನಾಗಿಣಿಗಳಿರೋದು ಸತ್ಯ. ಅರ್ಜುನ್, ನಿಮಗೆ ಕಸ್ತೂರಿ ಮೃಗ ಗೊತ್ತಾ? ಈ ಕಸ್ತೂರಿ ಮೃಗದ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ, ಓದಿದ್ದೀನಿ ಕೂಡ. ಆ ಕಸ್ತೂರಿ ಮೃಗ ದೇಹದಿಂದ ಉತ್ಪತ್ತಿಯಾಗುವ ಸುಗಂಧವನ್ನ ತನ್ನ ಹೊಟ್ಟೆ ಕೆಳಗಿಟ್ಕೊಂಡಿರುತ್ತೆ. ವಿಪರ್ಯಾಸ ಏನು ಅಂದ್ರೆ, ಆ ಮೃಗಕ್ಕೆ ಸುಗಂಧ ನನ್ನ ಹೊಟ್ಟೆ ಕೆಳಗಿದೆ ಅನ್ನೋದು ತಿಳಿದೆ ಸುಗಂಧನ ಹುಡ್ಕೊಂಡು ಹರಿತಾ ಇರ್ತಂತೆ. ಹಾಗೆ ನಾಗಮಣಿ ನಿನ್ನ ಬೆನ್ನಲ್ಲೇ ಇದ್ರೂ ಸಹ ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ವಿಪರ್ಯಾಸ ಅನ್ನೋದು. ಅರ್ಜುನ್, ನಾನಿಲ್ಲಿಗೆ ಬಂದಿರೋದೇ ನಿನ್ನ ಒಳಗಿರೋ ನಾಗಮಣಿನ ತಗೊಂಡು ಹೋಗೋದಕ್ಕೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿನ್ನ ಒಳಗಿರೋ ನಾಗಮಣಿನ ನಾನು ತಗೊಂಡು ಹೋಗೇ ಹೋಗ್ತೀನಿ. ಅರ್ಜುನ್ ಅವ್ರ ಮೇಲೆ ನನ್ನ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅಂತ ನಾನು ಅವ್ರನ್ನ ಈ ಕಾಡಿಗೆ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಈ ರಾಕೇಶ್ ಬಂದಿದ್ದಾನೆ. ಆದಷ್ಟು ಬೇಗ ಈ ರಾಕೇಶಿಂದ ನಾವು ತಪ್ಪಿಸ್ಕೋಬೇಕು. ನಾನೇನೇ ಪ್ರಯತ್ನ ಪಟ್ಟರು ಹೆಜ್ಜೆ ಹೆಜ್ಜೆಗೂ ನನಗೆ ಅಡೆತಡೆಗಳು ಬರ್ತಾನೆ ಇದೆಯಲ್ಲ. ಈ ಕಾಡಿಗೆ ಬಂದರೆ ನಮಗೆ ಯಾರು ತೊಂದರೆನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಆ ರಾಕೇಶ್ ಬಂದಿದ್ದಾನೆ. ನಾಗಮಣಿ ಮನುಷ್ಯನ ಒಳಗಡೆ ಇದ್ದರೆ ಅವನ ವರ್ತನೆ, ಅವನ ನಡವಳಿಕೆ, ಅವನ ಹಾವಭಾವ ಹೇಗಿರುತ್ತೆ ಅಂತ ನಾಗಮಣಿ ದರ್ಪಣದಲ್ಲಿ ವಿವರವಾಗಿರುತ್ತೆ. ಅದನ್ನು ಓದಿ ಅರ್ಜುನ್ ಅವ್ರ ಒಳಗಡೆ ನಾಗಮಣಿ ಇದೆಯೋ ಅಲ್ವೋ ಅಂತ ತಿಳ್ಕೋಬೇಕು. ಹಾಗೆ ಅರ್ಜುನ್ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ಬಿಡ್ತೀನಿ. ಅರೆ, ಪುಸ್ತಕನ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲ ಹೋಯ್ತು? ನಾನು ಪುಸ್ತಕನ ಇಲ್ಲೇ ಇಟ್ಟಿದ್ನಲ್ಲ, ನಾಗಮಣಿ ದರ್ಪಣ ಪುಸ್ತಕನ ಯಾರು ಕದ್ಬಿಟ್ರು? ನನಗೆ ಅರ್ಜುನ್ ಒಳಗೆ ನಾಗಮಣಿ ಇದೆ ಅನ್ನೋ ಅನುಮಾನ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಅವನೊಳಗೆ ನಾಗಮಣಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾಗಮಣಿ ದರ್ಪಣ ಓದಬೇಕು ಅಂತ ಇದೆಯಾ? ಅದನ್ನ ಓದೋದ್ರೊಳಗೆ ನಾನು ಅರ್ಜುನ್ನ ಮುಗಿಸಿ ಅವನು ಒಳಗಿರೋ ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಂಡು ಅದನ್ನ ಭೈರವನಿಗೆ ಒಪ್ಪಿಸಿ ನಾನು ಲೋಕ ಸೇರ್ಕೋತೀನಿ. ಅದಕ್ಕೆ ಮಾತ್ರ ಅಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ್ ಅವ್ರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು?
ರಾಕೇಶ್ ಅವರೇ, ಈ ಇಚ್ಛಾಧಾರಿ ನಾಗಗಳು ಹೇಗಿರ್ತವೆ? ಸೇಮ್ ಒಂದು ಹೆಣ್ಣಿನ ಆಕಾರದಲ್ಲಿ. ಈ ನಾಗಿಣಿಗೂ ಸಾಮಾನ್ಯ ಸ್ತ್ರೀಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಓ ಸ್ಟ್ರೇಂಜ್. ಹಾಗಿದ್ರೆ ಈ ಇಚ್ಛಾಧಾರಿ ನಾಗಿಣಿಗಳು ನಮ್ಮ ಸುತ್ತಮುತ್ತನೇ ಇರ್ತವೆ ಅಂತ ಅಂದ್ಕೊಳ್ಳೋಣ. ಅವ್ರನ್ನ ಹೇಗೆ ಕಂಡುಹಿಡಿಯೋದು? ತುಂಬಾ ಸುಲಭ. ಹೇಗದು? ಈ ನಮ್ಮ ಅಕ್ಕಪಕ್ಕದಲ್ಲಿ ಕೇದಿಗೆ ಹೂ ಇದ್ರೆ ಅದನ್ನ ತಂದು ನಾಗಿಣಿ ಮೂಗಿ ಹಿಡಿದ್ರೆ ಸಾಕು, ಅವಳಲ್ಲಿ ತಾನೇ ತಾನಾಗಿ ನಾಗ ಲಕ್ಷಣಗಳು ಶುರುವಾಗ್ತವೆ. ಈ ನಾಗದಾಳೆ ಸೊಪ್ಪು ಮತ್ತು ಪುಂಗಿನಾದದಿಂದ ಅವುಗಳನ್ನ ಕಂಡುಹಿಡಿಬಹುದು. ಅರ್ಜುನ್, ಈ ನಾಗಿಣಿಗಳ ಬಗ್ಗೆ ಒಂದು ಕತೆ ಇದೆ, ಕೇಳ್ತೀಯಾ? ಅಯ್ಯೋ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಇಂಥ ಇಂಟ್ರೆಸ್ಟಿಂಗ್ ಕಥೆನ ಕೇಳ್ತೀಯಾ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಅಂತ ಹೇಳಿ. ನಾಗಲೋಕದಲ್ಲಿ ನಾಗರಾಜ ನಾಗರಾಣಿ ಅವರ ಒಬ್ಬಳೇ ಮಗಳಿದ್ರು. ಅವರ ಹತ್ರ ನಾಗಲೋಕದ ಆಸ್ತಿಯಾದ ನಾಗಮಣಿನೂ ಇತ್ತು. ಅದನ್ನ ತಮ್ಮ ವಶಕ್ಕೆ ಪಡ್ಕೋಬೇಕು ಅಂತ ಆ ಲೋಕದ ಕೆಲವು ಜನ ನೋಡಿ, ಅದಕ್ಕೆ ನಾಗರಾಜ ಅವಕಾಶ ಕೊಡದೇ ಇದ್ದಾಗ ಈ ಭೂಲೋಕದ ಜನಗಳು ನಾಗರಾಜ ಮತ್ತು ನಾಗರಾಣಿಯನ್ನ ಕೊಂದು ನಾಗಮಣಿಯನ್ನ ವಶಕ್ಕೆ ಪಡ್ಕೊಂಡ್ರು. ಆ ವಿಷಯ ಆ ಯುವರಾಣಿಗೂ ಗೊತ್ತಿತ್ತು. ತಮ್ಮ ತಂದೆ ತಾಯಂದಿರನ್ನ ಕೊಂದೋರನ್ನ ಕೊಂದು ನಾಗಮಣಿನ ತನ್ನ ವಶಕ್ಕೆ ಪಡ್ಕೊಂಡು ತನ್ನ ಲೋಕಕ್ಕೆ ತಗೊಂಡು ಹೋಗ್ಬೇಕು ಅಂತ ಆ ಯುವರಾಣಿ ಈ ಭೂಲೋಕಕ್ಕೆ ಬಂದು ಪರಿಭಾಷೆಯ ಪ್ರತಿರೂಪದಾಗಿಣಿಯು, ಕ್ರೋಧದ ಆಕ್ರೋಶದ ಆವೇಶದ ನಾಗಿಣಿಯು. ಒಂದು ಗೂಡಿನಲ್ಲಿ ಒಂದು ಗೂಡಿದ ಒಂದು ಚಂದ ಕಥೆಯ ಮುಗಿಸಿ ಹಾಕಿದಿರಿ, ಮರೆಯಲಾರೆನು ಸೇರಿ ನೀವು ಚಿತೆಯ. ಮುಂದೆ ಕಾದಿಹುದು ಕಾರ್ಮೋಡ, ಬೆಳಕಿಲ್ಲ ಇನ್ನು ನರಕ, ಕಣ್ಣ ಬೆಂಕಿಯಲ್ಲಿ ಮರಣ ಮೂಡುತ್ತಿದೆ, ಬಾರದೇನು ನಡುಕ. ಸತ್ಯ ಪರೀಕ್ಷೆಗೆ ಇಳಿದಳು ಇವಳು, ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲದ ಇರಲು ನಾಗಿಣಿ. ತ್ರಿಕಾಲನೇತ್ರ ತ್ರಿನೇತ್ರ ಶೂಲ ತ್ರಿಶೂಲಗಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಸ್ವರೂಪ ಮಾತ್ರಂ. ಅರ್ಜುನ್, ನಿನ್ನ ನೋಡಿ ಎಷ್ಟೋ ದಿನಗಳಾಗೋದ್ವು ಅಂತ ಅನಿಸ್ತಾ ಇದೆ. ಎಲ್ಲಿದೆಯೋ ಹೇಗಿದೆಯೋ ಗೊತ್ತಿಲ್ಲ. ನೀನು ಎಲ್ಲೇ ಇದ್ರೂ ಕ್ಷೇಮವಾಗಿರು ಅಂತ ಆಶೀರ್ವಾದ ಮಾಡ್ತೀನಿ. ಆದಷ್ಟು ಬೇಗ ಬಾರೋ ಅರ್ಜುನ್. ನಮ್ಮಮ್ಮನ ಸ್ಥಿತಿನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಹಾಗೆ ಇವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಬೇಕಲ್ಲ, ಏನು ಮಾಡಲಿ? ನಾಗಮಣಿ ದರ್ಪಣ ಇಷ್ಟು ಜಾಗದಲ್ಲಿ ಇಲ್ಲ ಅಂದ್ರೆ ಏನರ್ಥ? ಅದನ್ನ ಕಳ್ತನ ಮಾಡೋದಕ್ಕೆ ಈ ಕಾಡ್ನಲ್ಲಿ ಯಾರು ಬರ್ತಾರೆ?
ಇದ್ದವ್ರು 3 ಜನ ಕದ್ದವ್ರು ಯಾರು ಅನ್ನೋ ಹಾಗಾಯ್ತು. ಕಾನಿಷ್ಕ ಬಿಟ್ರೆ ಇನ್ಯಾರು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹುಡುಕ್ತಾ ಇರೋ ಪುಸ್ತಕ ಇದೇನಾ ಅಮೃತ? ಯಾಕೆ ಬರಸಿಡಿಲು ಬಡ್ದೋಳ್ ಥರ ನಿಂತ್ಬಿಟ್ಟೆ? ಮಾತು ಬರ್ತಾ ಇಲ್ವಾ ಅಥವಾ ಮಾತೆ ಮರ್ತೋಯ್ತಾ? ಕುತಂತ್ರಿ, ನಿನ್ನ ತಂತ್ರ ಕುತಂತ್ರ ಕುಯುಕ್ತಿಗಳನ್ನ ನನ್ನ ಮುಂದೆ ತೋರಿಸ್ಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆ ಪುಸ್ತಕನ ನನ್ನ ಕೈ ಕೊಟ್ಟು ಇಲ್ಲಿಂದ ಹೊರಟೋಗ್ತಾ ಇರೋ. ಇಲ್ಲ ಅಂದ್ರೆ ನಿನ್ನ ಸಾವನ್ನ ಬರೆಯೋ ವಿಧಾತ ನಿನ್ನ ಪಾಲಿಗೆ ನಾನೇ ಆಗ್ತೀನಿ. ನಿನ್ನ ಮಾತು ಕೇಳ್ತಾ ಇದ್ರೆ ನಗು ಬರ್ತಾ ಇದೆ. ನನ್ನ ಸಾವನ್ನ ಬರ್ಸೋದಕ್ಕೆ ಮೊದಲು ನೀನು ಯಾವ ಸ್ಥಿತಿಲಿದ್ದೀಯಾ ಅಂತ ಯೋಚನೆ ಮಾಡು. ನನ್ನ ಸ್ಥಿತಿಗೆ ಏನಾಗಿದೆ? ಅಯ್ಯೋ ಅಮೃತ, ನೀನೀಗಿರೋದು ಗಾಜಿನ ಮನೆಯಲ್ಲಿ ಅಲ್ಲ. ನೀನು ಇನ್ನೊಬ್ಬರ ಮನೆ ಮೇಲೆ ಕಲ್ಲು ಎಸೆಯೋ ಕೆಲಸ ಯಾಕೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ನಿನ್ ಮಾತಿನ ಅರ್ಥ? ನೀನು ನಾಗಿಣಿ ಅನ್ನೋದನ್ನ ನೀನು ಮರ್ತಿರೋ ಹಾಗೆ. ನೀನು ಸಾಮಾನ್ಯ ಹೆಣ್ಣಲ್ಲ, ನಾಗಿಣಿ ಅನ್ನೋದು ಅರ್ಜುನ್ಗೇನಾದ್ರೂ ಗೊತ್ತಾದ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಅರ್ಜುನ್ಗೇನಾದ್ರೂ ನೀನೇ ನಾಗಿಣಿ ಅನ್ನೋ ವಿಷಯ ಗೊತ್ತಾದ್ರೆ ಅವನು ನಿನ್ನ ಮೇಲೆ ಹಿಂದಿನ ಥರ ಪ್ರೀತಿ ತೋರಿಸ್ತಾನೆ ಅನ್ನೋ ತಪ್ಪು ಕಲ್ಪನೆಯಲ್ಲಿದೆಯಾ? ಅಕಸ್ಮಾತ್ ನೀನೇ ನಾಗಿಣಿ ಅಂತ ನಾನೇನಾದ್ರೂ ಅರ್ಜುನ್ ಕಿವಿ ಊದಿದ್ರೆ ನಿನ್ನ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡು. ಅಮೃತ ಅವರೇ, ಅರೆ ಅಮೃತ ಅವರು ಇಷ್ಟೊತ್ತಿಗೆ ಎದ್ದು ಎಲ್ಲಿಗೆ ಹೋದ್ರು? ಅದು ಈ ಕಾಡಲ್ಲಿ. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಯಾಕೆ ಆರು ಬಟಿಸ್ತಾ ಇದ್ದೋಳು ಆರು ಹೋದ? ಕಠೋರ ಸತ್ಯ ಅನ್ನೋ ಸೀಸ ನಿನ್ನ ಕಿವಿಗೆ ಬಿತ್ತ. ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ವಾ? ಯುದ್ಧ ಗೆಲ್ಲೋ ಚಾಕಚಕ್ಯತೆ ಇದ್ರೆ ಸಾಲದು, ಅದನ್ನ ಮೆಟ್ಟಿ ನಿಲ್ಲೋ ಛಾತಿ ಇರಬೇಕು. ಅದು ನಿನ್ನಲ್ಲಿಲ್ಲ. ಅದಕ್ಕೆ ಈಗ ನೀನು ನನ್ನ ಕಾಲ ಕೆಳಗಿದೀಯಾ. ಇದೇ ಸತ್ಯ ಸತ್ಯ ಸತ್ಯ. ಏನು? ನಾನು ನಿನ್ನ ಕಾಲ್ ಕೆಳಗ? ಕನಸು ಕಾಣ್ತಾ ಇದ್ಯಾ? ಇದು ನಿನ್ನ ಭ್ರಮೆ. ಬದುಕನ್ನ ಭ್ರಮೆ ಅಂದ್ಕೊಂಡು ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ನಿನ್ನಂತ ಮೂರ್ಖರು. ಅಮೃತ ಅವರೇ,